ಕೋಲಾರದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರಿಗೆ ಸನ್ಮಾನ ಸಮಾರಂಭವನ್ನು ಕರ್ನಾಟಕ ದಲಿತ ಕ್ರಿಯಾ ಸಮಿತಿ, ಕರ್ನಾಟಕ ದಲಿತ ಸಂಯುಕ್ತ ರಂಗ ಸಂಘಟನೆಗಳ ಸಂಯುಕ್ತ ರಂಗ ಮತ್ತು ಕರ್ನಾಟಕ ಚನ್ನದಾಸ ಶ್ರೀರಾಮ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಒಂದು ಬೆಳ್ಳಿ ಮಹೋತ್ಸವವನ್ನು ಏರ್ಪಡಿಸಿದ್ದೇವೆ. ಕಾರಣ ಇಷ್ಟೇ, ಡಾಕ್ಟರ್ ಎಂ ಚಂದ್ರಶೇಖರ್ ಅವರು KGF ತಾಲೂಕಿನ ಭೀಮಗನಹಳ್ಳಿ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿ ಈ ದಿನ ಹೆಚ್ಚಾಳ ಗೇಟಲ್ಲಿರುವ ಅನೇಕ ವಿದ್ಯಾಸಂಸ್ಥೆಗಳನ್ನು ಅಲ್ಲಿ ಹುಟ್ಟಾಕಿ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳು ಮತ್ತು ಹಳ್ಳಿಗಳಲ್ಲಿ ದಲಿತರ ಏಳಿಗೆಗಾಗಿ ಕರ್ನಾಟಕ ದಲಿತ ಕ್ರಿಯಾ ಸಮಿತಿಯ ಶಾಖೆಗಳನ್ನು ತೆರೆದು ದಲಿತರ ಏಳಿಗೆಗೆ ಸುಮಾರು 50 ವರ್ಷಗಳಿಂದ ತಮ್ಮ ಜೀವನವನ್ನು ಮುಡುಪಾಗಿರ್ತಕ್ಕಂಥ ಮಹಾನುಭಾವರು ಡಾಕ್ಟರ್ ಎಂ ಚಂದ್ರಶೇಖರ್ ಅವರು. ಅವರ ಒಂದು ಸೇವೆಯನ್ನು ಪರಿಗಣಿಸಿ ನಾವು ದಲಿತ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರು ಅವರಿಗೆ 1902ರಲ್ಲಿ ಕೋಲಾರ ಜಿಲ್ಲೆಗೆ ಮೊದಲನೆಯರಾಗಿ 2002 ಏಪ್ರಿಲ್ 14ರಂದು ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಅವರಿಗೆ ಈ ಪ್ರಶಸ್ತಿ ಬಂದು ಈ ವರ್ಷಕ್ಕೆ 26ನೇ ಸಾಲಿಗೆ 25 ವರ್ಷಗಳು ತುಂಬಿರೋದ್ರಿಂದ ಅದರ ಒಂದು ಸೌಲಭ್ಯಕ್ಕಾಗಿ ಮತ್ತು ಅವರ ಒಟ್ಟು ಸಮಾಜ ಸೇವೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿರುವ ಸೇವೆಯನ್ನು ಪರಿಗಣಿಸಿ ಕೋಲಾರ ಜಿಲ್ಲೆಯ ಪಿ ಚೆನ್ನಯ್ಯ ರಂಗಮಂದಿರದಲ್ಲಿ ಒಂದು ಬೃಹತ್ತಾದ ಒಂದು ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದೀವಿ. ಈ ಸಮಾರಂಭಕ್ಕೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಉನ್ನತಾಧಿಕಾರಿಗಳು ಇತರೆ ಅಧಿಕಾರಿಗಳನ್ನು ನಾವು ಆಹ್ವಾನಿಸಿದ್ದೀವಿ. ಹಾಗೂ ಈ ಸಮಾರಂಭಕ್ಕೆ ಈ ಬಂಗಾರಪೇಟೆ ತಾಲೂಕಿನಿಂದ ಸುಮಾರು 1,000 ಜನ ಅಲ್ಲಿಗೆ ಹೋಗ್ತಾ ಇದ್ವಿ, ಪ್ರತಿ ಹಳ್ಳಿಯಿಂದಲೂ. ಅದೇ ರೀತಿ ಬೇರೆ ಬೇರೆ ತಾಲೂಕಿಂದಲೂ ಅಲ್ಲಿಗೆ ಜನ ಸೇರಿ ಆ ದಿನ ಒಂದು ಅವರ ಜೀವನದಲ್ಲಿ ಮಾಡಿರುವ ಸಾಧನೆಯನ್ನ ಸವಿ ನೆನಪನ್ನ ಆಚರಣೆ ಮಾಡಬೇಕು ಅಂತ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ, ಕರ್ನಾಟಕ ದಲಿತ ಕ್ರಿಯಾ ಸಮಿತಿ 1972ರಲ್ಲಿ ಡಿ.ಎಂ. ತಿಮ್ಮಯ್ಯಪ್ಪ ಮತ್ತು ಚಂದ್ರಶೇಖರ್ ಸಾಹೇಬರು ಸಂಸ್ಥಾಪಕರಾಗಿರ್ತಾರೆ. ಆ ಒಂದು ಸಮಿತಿ ಅಡಿಯಲ್ಲಿ ದೀನದಲಿತರ ಏಳಿಗೆ ನೊಂದವರ ಧ್ವನಿಯಾಗಿ ಹಗಲಿರುಳು ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಅವರ ಇತಿಹಾಸ ಚರಿತ್ರೆ ಹೇಳಬೇಕಾದ್ರೆ ದಿನ ಸಾಗು. ಆದರೂ ಕೂಡ 2002ರಲ್ಲಿ ಕಾಂಗ್ರೆಸ್ ಸರ್ಕಾರ ಎಸ್.ಎಂ. ಕೃಷ್ಣ ಸಾಹೇಬರು ಮುಖ್ಯಮಂತ್ರಿ ಆಗಿರ್ತಾರೆ. ಸಮಾಜ ಕಲ್ಯಾಣ ಸಚಿವರು ಕಾಗೋಡು ತಿಮ್ಮಪ್ಪನವರು ಆಗಿರ್ತಾರೆ. ಕೆ.ಎಚ್. ರಂಗನಾಥ್ ಅವರು ಇಂಧನ ಮತ್ತು ಲೋಕೋಪಯೋಗಿ ಸಚಿವರಾಗಿರ್ತಾರೆ. ಅಂದಿನ ಮೈಸೂರು ಸಂಸದರು ಶ್ರೀನಿವಾಸ ಪ್ರಸಾದ್ ಅವರು, ಕೆ.ಎಚ್. ಮುನಿಯಪ್ಪನವರು ನಮ್ಮ ಕೋಲಾರ ಅಂದಿನ MP ಸಾಹೇಬರು. ಅವರ ಸಮ್ಮುಖದಲ್ಲಿ ವಿಧಾನಸೌಧದಲ್ಲಿ 2002 ಏಪ್ರಿಲ್ 14ರಂದು ಡಾಕ್ಟರ್ B.R. ಅಂಬೇಡ್ಕರ್ ಪ್ರಶಸ್ತಿಯನ್ನು ಅವರಿಗೆ ಸಮರ್ಪಣೆ ಮಾಡ್ತಾರೆ. ಕೋಲಾರ ಜಿಲ್ಲೆಗೆ ಮೊದಲ ಬಾರಿ ಅವರಿಗೆ ಈ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಹಾಗಾಗಿ ಅವರ ಸೇವೆಯನ್ನು ಪರಿಗಣಿಸಿ ಬಾಬಾ ಸಾಹೇಬರ ಅಂಬೇಡ್ಕರ್ ನಾಣ್ಣುಡಿಯಂತೆ ಶಿಕ್ಷಣ ಪಡೆಯಬೇಕು ಅಂತೇಳಿ ಎಲ್ಲ ದೀನದಲಿತರಿಗೆ ಫ್ರೀಯಾಗಿ ಅಂಚಾಳ ಗೇಟ್ನಲ್ಲಿ ಫೀಲ್ಡ್ ಮಾರ್ಷಲ್ ಕೆ. ಕಾರ್ಯಪ್ಪ ಸಮೂಹ ವಿದ್ಯಾಸಂಸ್ಥೆಗಳು ಅದರಲ್ಲಿ 1ರಿಂದ 10ನೇ ತರಗತಿ ಮಕ್ಕಳಿಗೆ ಫ್ರೀಯಾಗಿ ವಿದ್ಯಾದಾನ ಮಾಡ್ತಾ ಇದ್ದಾರೆ, ಅನ್ನದಾನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಾಗಿ ಕುವೆಂಪು PU ಕಾಲೇಜ್, ಡಾಕ್ಟರ್ MCS ಡಿಗ್ರಿ ಕಾಲೇಜ್, D ಫಾರ್ಮಾ, B ಫಾರ್ಮಾ, ಹಾಗೆ ನರ್ಸಿಂಗ್ ಕಾಲೇಜುಗಳು, ಇನ್ನಿತರ ಸಂಘ ಸಂಸ್ಥೆಗಳನ್ನು ಹುಟ್ಟಾಕಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾವು ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಜಿಲ್ಲಾ ಪದಾಧಿಕಾರಿಗಳು, ಸದಸ್ಯರು, ಕೋಲಾರ ಸಂಯುಕ್ತ ರಂಗ, ಸಂಘ ಸಂಸ್ಥೆಗಳ ಸಂಯುಕ್ತ ರಂಗ ಎಲ್ಲರೂ ನಾವು ಸೇರಿ ಸಾಹೇಬರ ಒಂದು ಸೇವೆಯನ್ನು ಪರಿಗಣಿಸಿ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಪ್ರಶಸ್ತಿ ಬಂದು 25 ವರ್ಷ ಆಗಿದೆ. ಹಾಗಾಗಿ ಈ ಒಂದು ಸನ್ಮಾನ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳೋದು ನನಗೆ ಇವೆಲ್ಲ ಬೇಡಪ್ಪ ಅಂತ ಹೇಳಿದ್ರು. ಆದರೂ ಕೂಡ ನಾವು ಅವರನ್ನು ಮನವೊಲಿಸಿ 17/6/2026 ಬುಧವಾರ ಬೆಳಗ್ಗೆ 10:30 ಗಂಟೆಗೆ ಟಿ ಚೆನ್ನೈ ರಂಗಮಂದಿರದಲ್ಲಿ ನಮ್ಮ ಡಾಕ್ಟರ್ ಎಂ. ಚಂದ್ರಶೇಖರ್ ಸಾಹೇಬರಿಗೆ ಒಂದು ಬೆಳ್ಳಿ ಮಹೋತ್ಸವ ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಬಂಗಾರಪೇಟೆ ತಾಲೂಕಿನಿಂದ ಸುಮಾರು 1,000 ಜನ ಮೇಲೆ ಬರಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಇನ್ನೂ ಭಗವಂತ
ಬಾಬಾ ಸಾಹೇಬರ ಆಶೀರ್ವಾದ, ಬುದ್ಧ ಬಸವಣ್ಣವರ ಆಶೀರ್ವಾದ ಇದ್ದು ಅವರು ಇನ್ನೂ ಈ ಸಮಾಜ ಸೇವೆಯನ್ನು ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಜೊತೆಗೆ ಅವರಿಗೆ 70-80 ಪ್ರಶಸ್ತಿಗಳು ಬಂದಿದೆ, ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿಗಳು. ಆದರೂ ಕೂಡ ಅವರು ಎಲ್ಲೂ ಹೇಳ್ಕೊಂಡಿಲ್ಲ. ಹಾಗಾಗಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ನಮ್ಮ ಸಾಹೇಬರ ಸೇವೆಗಳನ್ನು ಪಡೆದಿರ್ತಕ್ಕಂಥವ್ರು ಎಲ್ಲ ಕರ್ನಾಟಕ ದಲಿತ ಕ್ರಿಯಾ ಸಮಿತಿ ಸದಸ್ಯರುಗಳು, ಎಲ್ಲ ಸಂಘ ಸಂಸ್ಥದ ಪದಾಧಿಕಾರಿಗಳು, ಸದಸ್ಯರು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಕೋರ್ತಾ ಇದ್ದೀವಿ.